ಅಮೆರಿಕ ಇರಾನ್ನ ಮಣಿಸೋದಕ್ಕೆ ದಿನಕ್ಕೊಂದು ಕ್ಯಾತೆ ದಿನಕ್ಕೊಂದು ಡ್ರಾಮಾ. ಈಗ ಮತ್ತೆ 3 ದಿನಗಳ ಗಡುವು. ನೀವು ಡೀಲ್ಗೆ ಒಪ್ಕೊಂಡ್ರೆ ಸರಿ, ಇಲ್ಲದೆ ಇದ್ರೆ ನಿಮ್ಮ ತೈಲ ಭಂಡಾರವನ್ನ, ನಿಮ್ಮ ತೈಲ ಪೈಪ್ಲೈನ್ಗಳನ್ನ ಉಡಾಯಿಸ್ಬಿಡ್ತೀವಿ, ಆಮೇಲೆ ನೀವು ಮತ್ತೆ ಏಳಕ್ಕೆ ಸಾಧ್ಯನೇ ಇಲ್ಲ ಅಂತ 3 ದಿನಗಳ ಗಡುವನ್ನ ಟ್ರಂಪ್ ಕೊಟ್ಟಿದ್ದಾರೆ. ಆದರೆ ಟ್ರಂಪ್ನ ಗಡುವನ್ನ ಇರಾನ್ ನೋಡಿ, ನಿಮ್ಮ ಭಯದ ನೆರಳಲ್ಲಿ ನಾವು ಮಾತುಕತೆ ನಡೆಸಲ್ಲ, ನಮ್ಮ ಷರತ್ತುಗಳ ಮೂಲಕನೇ ನಾವು ಮಾತುಕತೆ ನಡೆಸ್ತೀವಿ ಅಂತ 3 ಸ್ಟೇಜ್ ಪ್ರಪೋಸಲ್ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಸ್ಟೇಜ್, ದಯವಿಟ್ಟು ಹಾರ್ಮುಜ್ ಜಲಸಂಧಿಯ ಮೇಲೆ ತಾವು ಏನು ಮುತ್ತಿಗೆ ಹಾಕಿದ್ದೀರಿ ಅದನ್ನ ತೆರವುಗೊಳಿಸಿ, ತದನಂತರ ನಾವು ನ್ಯೂಕ್ಲಿಯರ್ ಡೀಲ್ ಬಗ್ಗೆ ಮಾತಾಡೋಣ, ಅದಾದ ಮೇಲೆ ನಾವು ಈ ಒಂದು ಯುದ್ಧವನ್ನು ಹೇಗೆ ಮುಂದೆ ಶಾಶ್ವತವಾಗಿ ಕೊನೆಗಾಣಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇದೆ. ಆದರೆ ಅಮೆರಿಕ ಇದನ್ನ ಒಪ್ಕೊಳ್ಳುತ್ತಾ ಅನ್ನೋದು ಒಂದು ಕಡೆ, ಆದರೆ ಇವರಿಬ್ಬರ ನಡುವಿನ ಈ ಕ್ಯಾತೆ ವ್ಯವಹಾರನ ಇಡೀ ಪ್ರಪಂಚ ನಂಬೋದಕ್ಕೆ ರೆಡಿ ಇಲ್ಲ. ಇಸ್ಲಾಮಾಬಾದಲ್ಲಿ ಮಾತುಕತೆ ನಡೆಸ್ತೀವಿ ಅಂತ ಅಮೆರಿಕದ ನಿಯೋಗ ಮಧ್ಯದಾರಿವರೆಗೂ ಬರುತ್ತಂತೆ, ಇದ್ದಕ್ಕಿದ್ದಂತೆ ವಾಪಸ್ ಹಂಗೆ ವಿಮಾನನ ತಿರುಗಿಸಿ ಹೋಗ್ಬಿಡುತ್ತಂತೆ. ಆರಾಕ್ಚಿ ನೋಡಿದ್ರೆ ಊರ್ ಸುತ್ತಾ ಇದ್ದಾರೆ, ಇವತ್ತು ರಷ್ಯಾಗೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಇವರ ಮಧ್ಯೆ ಯುದ್ಧ ಕೊನೆಗಾಣುತ್ತಾ? ಹಾರ್ಮುಜ್ ಜಲಸಂಧಿ ಏನು ಓಡಾಟ ನಿರ್ಬಂಧವಾಗಿದೆ, ಅದು ಮತ್ತೆ ಓಡಾಟ ಆರಂಭ ಆಗುತ್ತಾ ಇಲ್ವಾ? ಒಂದು ವೇಳೆ ಓಡಾಟ ಆರಂಭ ಆಗಲಿಲ್ಲ ಅಂತಂದ್ರೆ ಭಾರತದ ಪರಿಸ್ಥಿತಿ ಏನು? ಈಗಾಗಲೇ ಬೆಲೆ ಏರಿಕೆಯ ಬಿಸಿ ಜಾಸ್ತಿ ಆಗಿದೆ. ಗ್ಯಾಸ್, ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲಿ ಮುಂದೇನಾಗುತ್ತೆ ಅನ್ನೋದರ ಬಗ್ಗೆ ಬಹಳಷ್ಟು ಆತಂಕ ಮತ್ತು ಅನುಮಾನ ಇದೆ.